ನಾವು ನೀಟ್ ಫಲಿತಾಂಶವನ್ನು ಆಧರಿಸಿ ಮೆಡಿಕಲ್ ಡೆಂಟಲ್ ಆಯುಷನ್ನು 2ನೇ ಸುತ್ತಿಗೆ ಇದ್ರ ಜೊತೆ ಮರ್ಜ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಡಿಲೇ ಮಾಡಿದ್ವಿ. ಈಗಾಗಲೇ ನಮಗೆ ಡೆಂಟಲ್ ಸೀಟ್ ಮ್ಯಾಟ್ರಿಕ್ಸು ಮತ್ತು ಮೆಡಿಕಲ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ. ಮೊದಲ ಸುತ್ತಿನಲ್ಲಿ ಮಿಸ್ ಆಗಿರುವಂತಹ ಬಿ ಫಾರ್ಮಾ ಮತ್ತು ಫಾರ್ಮಾ ಡಿ ಸೀಟ್ ಮ್ಯಾಟ್ರಿಕ್ಸ್ ಸಹ ಬಂದಿದೆ. ತಮಗೆಲ್ಲ ಗೊತ್ತಿರುವಂತೆ ಆಯುಷ್ ಸಹ ಬರಬೇಕಾಗಿತ್ತು, ಇನ್ನೂ ಬರಲಿಲ್ಲ. ಅದು ಬಂದರೆ ನಾವು ಅದನ್ನು ಇನ್ಕ್ಲೂಡ್ ಮಾಡ್ತೀವಿ. 2ನೇ ಸುತ್ತನ್ನು ನಾವು ಅಧಿಕೃತವಾಗಿ ಆಪ್ಷನ್ ಎಂಟ್ರಿನ ನಾವು ಶುರು ಮಾಡ್ತಾಯಿದ್ದೀವಿ. ಇಲ್ಲಿ ವಿಶೇಷವಾಗಿ ನಮಗೆ ಈಗಾಗಲೇ ಕೌನ್ಸಿಲಿಂಗಲ್ಲಿ ಭಾಗವಹಿಸಿರುವಂತಹ ವಿದ್ಯಾರ್ಥಿಗಳಿದ್ದೀರಾ. ಮೊದಲ ಸುತ್ತಿನಲ್ಲಿ ಭಾಗವಹಿಸಿದ್ರೂ ಸಹ ಮೆಡಿಕಲ್ ಡೆಂಟಲ್ ಆಸ್ಪಿರೆಂಟ್ ಇದ್ದು ತಾವು ಸೀಟ್ ಹೋಲ್ಡ್ ಮಾಡಿರುವಂಥವ್ರಿದ್ದೀರಾ, ಚಾಯ್ಸ್ 3 ಹಾಕಿರುವಂಥವ್ರಿದ್ದೀರಾ. ಜೊತೆಗೆ ಮೊದಲ ಸುತ್ತಿನಲ್ಲಿ ಭಾಗವಹಿಸದೆ ನೀಟ್ ಫಲಿತಾಂಶ ಆಧರಿಸಿ ಮೆಡಿಕಲ್ಲು ಡೆಂಟಲ್ಲು ಆಯುಷಿಗೆ ಭಾಗವಹಿಸುವಂಥವ್ರಿದ್ದೀರಾ. ಬಿ ಫಾರ್ಮಾ ಮತ್ತು ಫಾರ್ಮಾ ಡಿಗೆ ಹೋಗಬೇಕು ಅನ್ನುವಂಥವ್ರು ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡಿರ್ಬೋದು, ಇಲ್ಲ ವೆಯ್ಟ್ ಮಾಡ್ತಿರ್ಬೋದು. ಮೊದಲ ಸುತ್ತಿನ ಫಲಿತಾಂಶದ ನಂತರ ನಾವು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಹಾಕಲಿಕ್ಕೆ ನಾವು ಹೇಳಿದ್ವಿ ನಿಮಗೆ. ಚಾಯ್ಸ್ 1 ಹಾಕಿರುವಂತಹ ಸುಮಾರು 22,000 ವಿದ್ಯಾರ್ಥಿಗಳಷ್ಟೇ ತಾವು ಹೋಗಿ ಕಾಲೇಜಿಗೆ ಸೇರ್ಕೊಂಡಿದ್ದಾರೆ. ಯಾರು ಮೆಡಿಕಲ್ ಡೆಂಟಲ್ ಆಯುಷಿಗೆ ಹೋಗಬೇಕು ಅಂತಿರುವಂಥವ್ರು, ಇನ್ನೂ ಒಳ್ಳೆ ಸೀಟ್ ಬೇಕು ಅಂತಿರುವಂಥವ್ರು ಎಲ್ಲ ಕೌನ್ಸಿಲಿಂಗಲ್ಲಿ ಇದ್ದೀರಾ. ಪ್ರತಿ ವರ್ಷದಂತೆ ಸುಮ್ಮನೆ ತಮಾಷೆಗೆ ಚಾಯ್ಸ್ ಎಂಟ್ರಿ ಮಾಡಿ ಯಾವುದೇ ಚಾಯ್ಸ್ ಆಗ್ತಿಲ್ದಿರುವಂಥವರು ಸ್ವಲ್ಪ ಜನ ಇದ್ದರೂ ಅವ್ರನ್ನ ನಾವೇ ಹೊರಗಡೆ ಹಾಕಿದ್ದೀವಿ. ಈಗ ನೀಟ್ ಫಲಿತಾಂಶ ಬಂದಿತ್ತು, ಹೊಸ್ದಾಗಿ ಅಪ್ಲಿಕೇಶನ್ ಹಾಕುವಂಥವರಿಗೆ ಹಾಕಿ ಅಂತೇಳಿದ್ವಿ. ಯಾರಿಗಾಗಲೇ ಸಿ ಇ ಟಿ ಅಪ್ಲಿಕೇಶನ್ ಹಾಕಿದ್ದೀರಾ ತಾವು ನೀಟ್ ರೋಲ್ ನಂಬರ್ನ ಲಿಂಕ್ ಮಾಡಿ ಅಂತೇಳಿದ್ವಿ. ತಾವು ಲಿಂಕ್ ಮಾಡಿದ್ದೀರಾ, ಮಾಡಿದ ಮೇಲೆ ನಿಮ್ಮ ಅಪ್ಲಿಕೇಶನ್ನಲ್ಲಿ ಅದು ಡಿಸ್ಪ್ಲೇ ಆಗಿದೆ. ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಸಹ ತಮಗೆ ನೀಟ್ ರ್ಯಾಂಕು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಡೌನ್ಲೋಡ್ ಆಗಿದೆ. ಈ ವರ್ಷ ನಾವು ವಿಶೇಷವಾಗಿ ಆಲ್ಮೋಸ್ಟ್ ಒಂದು 6 ಮಂತ್ ತನಕ ನಾವು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಎಲ್ಲ ಮೀಸಲಾತಿಗಳನ್ನು ನೋಡ್ಕೊಳ್ಳಿ, ಯಾವುದಾದ್ರೂ ಮಿಸ್ ಆಗಿತ್ತು ಅಂತಂದರೆ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಸಾಕಷ್ಟು ಬಾರಿ ಹೇಳಿದ್ರೂ ಸಹ ಈಗ ನಿಮಗೆ ರಿಯಲೈಸ್ ಆಗಿದೆ, ಈಗ ನಂದು ಮೈನಾರಿಟಿ ಇಲ್ಲ ಹಾಕಬೇಕು ಅಂತ ಓಡಾಡ್ತಾ ಇದ್ದೀರಾ. ಇದು ದುರಂತ. ನಾವು ದಿಕ್ಸೂಚಿ ಅಂತ ಮ್ಯಾಗ್ಝೈನ್ಸ್ ತಾವು ಮೆಡಿಕಲ್ಲು ಡೆಂಟಲ್ಲು ಬಿ ಫಾರ್ಮಾ ಮತ್ತು ಫಾರ್ಮಾ ಡಿ ತಾವು ಆಪ್ಷನ್ ಎಂಟ್ರಿನ ಮಾಡಬಹುದು. ಚಾಯ್ಸ್ 3 ಹಾಕಿರುವಂಥವರು ಸಹ ನೀವು ನಮ್ಮ ಸಿಸ್ಟಮ್ ಒಳಗಡೆ ಇದ್ದೀರಾ, ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಕಳೆದ ವರ್ಷದ ತನಕ ನಮಗೊಂದು ಬೇಡಿಕೆ ಇತ್ತು, ಏನು ಅಂದರೆ ಮೊದಲ ಸುತ್ತಿನಲ್ಲಿ ಆಪ್ಷನ್ ಎಂಟ್ರಿ ಮಾಡುವಾಗ ಸರ್ ನಾವು ಮಿಸ್ ಮಾಡಿಬಿಟ್ಟಿದ್ವಿ, ನಂದು ಮೇಲ್ಗಡೆ ಇನ್ನೂ ಒಳ್ಳೆ ಕಾಲೇಜನ್ನು ಹಾಕುವಂಥದ್ದು ಮರ್ತೋಗಿತ್ತು, 2ನೇ ರೌಂಡಲ್ಲಿ ನಮಗೆ ಹಾಕೋದಕ್ಕೆ ಕೊಡಿ ಅಂತ. ನಮ್ಮ ಅಲಾಟ್ಮೆಂಟ್ ಸಾಫ್ಟ್ವೇರು ಅದಕ್ಕೆ ಸಪೋರ್ಟ್ ಮಾಡ್ತಿರಲಿಲ್ಲ ಅಂತ ನಾವು ಹೊಸ ಆಪ್ಷನ್ಗಳನ್ನ ಹಾಕೋದಕ್ಕೆ ಅವಕಾಶ ಕೊಡ್ತಿರಲಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾನು ಹೊಸ ಆಪ್ಷನ್ ಬಗ್ಗೆ ಹೇಳ್ತಿರುವಂಥದ್ದು ನಮ್ಮ ಸಿಸ್ಟಮ್ ಒಳಗಡೆ ಇರುವಂಥವರು, ಅಂದರೆ ಚಾಯ್ಸ್ 2, ಚಾಯ್ಸ್ 3 ಹಾಕಿರುವಂಥವರು ನಮ್ಮ ಸಿಸ್ಟಮ್ ಒಳಗಡೆ ಇರುವಂಥವ್ರು, ಅವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ವರ್ಷ ನಾವು ಅಲಾಟ್ಮೆಂಟ್ ಸಾಫ್ಟ್ವೇರ್ನ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದೀವಿ ವಿದ್ಯಾರ್ಥಿಗಳ ದೃಷ್ಟಿಯಿಂದ. ಯಾವುದಾದ್ರೂ ಬಿಟ್ಟೋಗಿತ್ತು ನಿಮ್ಮದು ಕಾಲೇಜು, 90% ಇಲ್ಲ 10% ಸ್ಟೂಡೆಂಟ್ದು ಈ ಥರದ್ದು ಸಣ್ಣ ಗೊಂದಲ ಇದ್ದರೆ ತಾವು ಬೇಕಾದರೆ ಹಾಕ್ಬೋದು. ಮೆಡಿಕಲ್ಲು ಡೆಂಟಲ್ಲು ಆಯುಷು ಬಿ ಫಾರ್ಮಾ ಫಾರ್ಮಾ ಡಿ ಜೊತೆಗೆ ನೀವು ನಮ್ಮ ಸಿಸ್ಟಮ್ ಒಳಗಡೆ ಇರುವಂಥವರು ಯಾವುದಾದ್ರೂ ಕಾಲೇಜನ್ನು ಹಾಕೋದಾದರೆ ಹಾಕ್ಬೋದು. 1 ಪಾಯಿಂಟು. 2ನೇದು ಮೆಡಿಕಲ್ಲಿಗೋಸ್ಕರನೇ ಈಗ ನೀವು ಎಂಟ್ರಿ ಆಗ್ತಾಯಿದ್ದೀರಾ ಸಿಸ್ಟಮ್ ಒಳಗಡೆ. ತಾವುಗಳು ಮೆಡಿಕಲ್ಲಿಗೆ ಮಾತ್ರ ಹಾಕೋದಕ್ಕಾಗುತ್ತೆ, ಅಂದರೆ ಮೆಡಿಕಲ್ ನೀಟ್ ರ್ಯಾಂಕ್ ಆಧರಿಸಿ ನಿಮ್ಮ ಲಾಗಿನ್ ಒಳಗಡೆ ತಾವು ಈಗ ಏನಾದ್ರೂ ಇಲ್ಲಿವರೆಗೆ ಸುಮ್ಮನಿದ್ದು ನಾನು ಈಗ ಇಂಜಿನಿಯರಿಂಗ್ ಹಾಕಬೇಕು, ನೋ, ಈಗ ನಾನು ಅಗ್ರಿಕಲ್ಚರ್ ಹಾಕಬೇಕು, ಈಗ ನಾನು ವೆಟರ್ನರಿ ಹಾಕಬೇಕು, ಸಾಧ್ಯ ಇಲ್ಲ. ಅಂದರೆ ಫಸ್ಟ್ ಟೈಮ್ ನೀವು ಭಾಗವಹಿಸ್ತಾ ಇರುವಂತಹ ವಿಶೇಷವಾಗಿ ನೀಟ್ ರ್ಯಾಂಕ್ ಆಧರಿಸಿ ಕೌನ್ಸಿಲಿಂಗ್ಗೆ ಭಾಗವಹಿಸೋದಕ್ಕಿದ್ದಂಥ ವಿದ್ಯಾರ್ಥಿಗಳಿಗೆ. ನಮ್ಮ ಹತ್ರ ಇನ್ನು ಸ್ವಲ್ಪ ವಿದ್ಯಾರ್ಥಿಗಳಿದ್ದಾರೆ. ಯಾವ ಥರ ಅಂತಂದರೆ
ಬೈ ಮಿಸ್ಟೇಕ್ ಚಾಯ್ಸ್ 4 ಹಾಕಿ ಹೊರಗಡೆ ಹೋಗಿದ್ದಾರೆ. ಈಗ ಅವರಿಗೆ ರಿಯಲೈಸ್ ಆಗಿದೆ, ನಾನು ತಮ್ಗೆ ಗೊತ್ತಿರಬೇಕು ಈ ಸರಿ ತುಂಬ ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ದೆ, ಲಾಸ್ಟ್ ಡೇಟ್ ತನಕ ತಾವು ಚಾಯ್ಸನ್ನು ಮೇಲೆ ಕೆಳಗೆ ಎಲ್ಲ ಮಾಡೋದಕ್ಕೆ ನಾನು ಅವಕಾಶ ಕೊಟ್ಟಿದ್ದೆ. ಆದರೆ ಸಹ ಮಕ್ಕಳು ಮಿಸ್ಟೇಕ್ ಮಾಡಿರ್ತೀರ. ನಿಮಗೆ ಇದು 2ನೇ ಸುತ್ತಾಗಿರೋದ್ರಿಂದ ನಿಮಗೆ ಒಂದು ಸಣ್ಣ ಅವಕಾಶ ಕೊಡ್ತಾಯಿದ್ದೀನಿ. ಯಾರಿಗೆ? ಚಾಯ್ಸ್ 4 ಹಾಕಿ ಹೊರಗಡೆ ಹೋಗಿರುವಂಥವರಿಗೆ. ನೀವು ಮತ್ತೆ ಸಿಸ್ಟಮ್ ಒಳಗಡೆ ಬರೋದಾದರೆ 750 ರೂಪಾಯಿ ಕೊಟ್ಟು ತಾವು ಮತ್ತೆ ಲಾಗಿನ್ ಆಗಿ ಸಿಸ್ಟಮ್ ಒಳಗಡೆ ಬರಬಹುದು. ಆದರೆ ಒಂದು ಕಂಡೀಷನ್ ಏನಂದರೆ, ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂತಹ ಸೀಟು ಡಿಲೀಟ್ ಆಗಿ ನಿಮ್ಮನ್ನ ಆಟೋ ಚಾಯ್ಸ್ 3 ಥರ ಮಾಡಿ ನಿಮ್ಮನ್ನ ಒಳಗಡೆ ಬಿಡ್ತೀವಿ. ಇದು ಈ ರೌಂಡಿಗೆ ಮಾತ್ರ, ಮತ್ತೆ ಮುಂದಿರಲ್ಲ. ಇದು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಕ್ಯಾನ್ಸಲ್, ಈಗಾಗಲೇ ಕೆಲವರು ಏನು ಮಾಡಿದ್ದೀರಾ, ಚಾಯ್ಸ್ 1 ಹಾಕಿದ್ದೀರಾ, ದುಡ್ಡು ಕಟ್ಟಿಲ್ಲ, ನೀವು ಫರ್ದರ್ ಏನೂ ಮಾಡಿಲ್ಲ, ನಿಮ್ಮನ್ನೆಲ್ಲ ನಾವು ಸಿಸ್ಟಮಿಂದ ಹೊರಗಡೆ ಹಾಕಿರ್ತೀವಿ. ಏನೋ ಮಿಸ್ಟೇಕಿಂದ ತಾವು ಆ ಥರ ಮಾಡಿದ್ರಿ ಅಂತಂದರೆ ತಾವು 750 ರೂಪಾಯಿ ಕಟ್ಟಿ ಒಳಗಡೆ ಬರಬಹುದು. ನಿಮ್ಮನ್ನು ಸಹ ಚಾಯ್ಸ್ 3 ಅಂತ ಕನ್ಸಿಡರ್ ಮಾಡ್ತೀವಿ, ನಿಮಗೆ ಸಿಕ್ಕಿರೋ ಸೀಟು ಇರಲ್ಲ. ಇದು ಈ ಸೆಕೆಂಡ್ ರೌಂಡ್ ಆಗಿರೋದಕ್ಕೆ ಇದಕ್ಕೆ ಮಾತ್ರ ನಾವು ಅವಕಾಶ ಕೊಡ್ತಾ ಇರೋದು. ಮುಂದಿನ ಯಾವ ದಿನಗಳಲ್ಲೂ ಈ ಅವಕಾಶಗಳು ಇರಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ತಮಗೆಲ್ಲ ಗೊತ್ತಿರುವಂತೆ ಈ ಮೊದಲ ಸುತ್ತಿನಲ್ಲಿ ಎಲ್ಲ ಸೀಟನ್ನು ನಾವು ಕನ್ವರ್ಷನ್ ಮಾಡಿನೇ ನಿಮಗೆ ಅಲಾಟ್ ಮಾಡಿದ್ವಿ. ಅಂದರೆ ಆದಷ್ಟು ಸೀಟ್ಗಳು ಕನ್ವರ್ಷನ್ ಆಗಿ ನಿಮಗೆ ಒಳ್ಳೆ ಸೀಟೇ ಸಿಕ್ಕಿತ್ತು. ಆದ್ರೂ ಮೆಡಿಕಲ್ಲು ಡೆಂಟಲ್ಲಿಗೆ ಹೋಗುವಂಥವ್ರು ಒಳ್ಳೊಳ್ಳೆ ಸೀಟನ್ನು ಇಟ್ಕೊಂಡಿದ್ದಾರೆ, ನೋ ಡೌಟ್. ಅದಕ್ಕೋಸ್ಕರನೇ ತಾವು ಚಾಯ್ಸ್ 2 ಹಾಕಿ ಈ ಸುತ್ತಿಗೆ ಬಂದಿದ್ದೀರಾ. ಈ ಸುತ್ತಲ್ಲಿ ಮೆಡಿಕಲ್ಲು ಮತ್ತು ಡೆಂಟಲಲ್ಲಿ ಸಹ ನಾವು ಕಂಬೈನ್ಡ್ ಸೀಟ್ ಅಲಾಟ್ ಮಾಡ್ತೀವಿ, ಕನ್ವರ್ಷನ್ ಮಾಡಿ ಅಲಾಟ್ ಮಾಡ್ತೀವಿ. ಮೆಡಿಕಲ್ ಡೆಂಟಲ್ ಕನ್ವರ್ಷನ್ ಆಗಿರಲ್ಲ, ತಮಗೆಲ್ಲ ಗೊತ್ತಿದೆ. ಯಾಕೆಂದರೆ ಅವ್ರು ಈಗ ಎಂಟ್ರಿ ಆಗ್ತಾಯಿದೆ ಆ ಸೀಟ್ಗಳು. ಬಿ ಫಾರ್ಮಾ, ಫಾರ್ಮಾ ಡಿ, ಮೆಡಿಕಲ್ಲು ಮತ್ತು ಡೆಂಟಲ್ ಏನಿದೆ, ಆ ವಿದ್ಯಾರ್ಥಿಗಳು ಹೊಸಬ್ರು ಇದ್ದೀರಾ. ಈಗ ಇರುವಂಥವ್ರೂ ನೀಟ್ ರ್ಯಾಂಕ್ ಇತ್ತು ಅಂತಂದರೆ ತಾವು ಹಾಕಿರ್ತೀರಾ. 2ನೇ ಸುತ್ತಲ್ಲಿ ನಾವು ಮೆಡಿಕಲ್ಲು, ಡೆಂಟಲ್ಲು, ಫಾರ್ಮಾ ಡಿ ಫಾರ್ಮಾ ಮತ್ತು ಏನು ನಮ್ಮ ಫಾರ್ಮಾ ಡಿ ಇದೆ, ಇದನ್ನು ಕನ್ವರ್ಷನ್ ಮಾಡಿ ನಾವು ಈ ಸುತ್ತಲ್ಲಿ ಅಲಾಟ್ ಮಾಡ್ತೀವಿ. ಅಲಾಟ್ ಮಾಡಿದ ಮೇಲೆ ಕೆಲವರಿಗೆ ಸ್ವಲ್ಪ ಗೊಂದಲ ಇದೆ, ವಿಶೇಷವಾಗಿ ಮೆಡಿಕಲ್ ಅವರಿಗೆ. ಏನಪ್ಪ ಅಂದರೆ, ಸರ್ MCCದು ಶುರುವಾಗಿದೆ, ನೀವು ಶುರು ಮಾಡ್ತಾಯಿದ್ದೀರಾ, ನಾವು ಅಲ್ಲಿ ಹೋಗಬೇಕಾ, ಇಲ್ಲಿ ಹೋಗಬೇಕಾ, ನನಗೆ ಮ್ಯಾನೇಜ್ಮೆಂಟ್ ಸೀಟು ಈ ಕಾಲೇಜಲ್ಲಿ ಸಿಗುತ್ತಾ, ಆ ಕಾಲೇಜಲ್ಲಿ ಸಿಗುತ್ತಾ, ಪಿ ಸೀಟ್ ಇದೆಲ್ಲ. ಇದಕ್ಕೆಲ್ಲದಕ್ಕೂ ಪರಿಹಾರ ಏನು ಅಂತಂದರೆ, ತಮಗೆ ಗೊತ್ತಿರುವಂತೆ NRI ಸೀಟ್ಗಳು ಮ್ಯಾನೇಜ್ಮೆಂಟಾಗಿ NRI ಎಷ್ಟಿರ್ತಾರೆ ಅಷ್ಟು ಅಲಾಟ್ ಮಾಡ್ತೀವಿ. ಇಲ್ಲ ಅಂತಂದರೆ ಇದೇ ಸುತ್ತಲ್ಲಿ ಮ್ಯಾನೇಜ್ಮೆಂಟಾಗಿ ಕನ್ವರ್ಷನ್ ಆಗುತ್ತೆ, ಹಂಗಾಗಿ ಮ್ಯಾಕ್ಸಿಮಮ್ ಸೀಟ್ ಅಲಾಟ್ ಆಗುತ್ತೆ. ಅದೇ ರೀತಿ ಯಾವುದು ವಿಶೇಷ ಕೆಟಗರಿ ಒಳಗಡೆ ಇಟ್ಟಿರುವಂತಹ ಸೀಟ್ಗಳು ಸಹ ಎಷ್ಟು ಇರುತ್ತೆ ಅವರಿಗೆ ಫಸ್ಟು ಅಲಾಟ್ ಮಾಡ್ತೀವಿ, ಉಳಿದಂಥ ಸೀಟ್ಗಳನ್ನ ಕನ್ವರ್ಟ್ ಮಾಡಿ ಇದರಲ್ಲೇ ಅಲಾಟ್ ಮಾಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜುಗಳ 15% ಸೀಟ್ಗಳು ಕೇಂದ್ರ ಸರ್ಕಾರ ಅಧೀನದ MCCಯಿಂದ ಅಲಾಟ್ ಆಗ್ತವೆ. ಕರ್ನಾಟಕ ರಾಜ್ಯದಲ್ಲಿರುವಂತಹ ಡೀಮ್ಡ್ ಮೆಡಿಕಲ್ ಕಾಲೇಜುಗಳು ಅಲ್ಲಿ ಅಲಾಟ್ ಆಗ್ತವೆ. ಉಳಿದಂಥ ಎಲ್ಲ ಮೆಡಿಕಲ್ ಕಾಲೇಜುಗಳ ಸೀಟ್ಗಳು ನಮ್ಮಿಂದ ಅಲಾಟ್ ಆಗುತ್ತೆ. ಈ ಹಿಂದಿನ ವಿಡಿಯೋದಲ್ಲೆಲ್ಲ ನಾನು ಹೇಳಿದ್ದೀನಿ. ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಹೇಳುವಂಥದ್ದಾದರೆ, ಯಾರು ಹಣ ಇರುವಂಥವರು ನೇರವಾಗಿ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗೋದಕ್ಕಾಗಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇರುವ ಎಲ್ಲ ಖಾಸಗಿ ಮೆಡಿಕಲ್ ಕಾಲೇಜುಗಳ ಸೀಟು KEA ಮುಖಾಂತರನೇ ಅಲಾಟ್ ಆಗುತ್ತೆ. 2 ಕೆಟಗರಿ ಸೀಟಿಗೆ ಸರ್ಕಾರನೇ ಫೀಸನ್ನು ನಿಗದಿಪಡಿಸುತ್ತೆ, G ಸೀಟು ಮತ್ತು ಪಿ ಸೀಟ್ ಅಂತ ಹೇಳ್ತಾರೆ. NRI ಮತ್ತು ಮ್ಯಾನೇಜ್ಮೆಂಟಿಗೆ ಮಾತ್ರ ಮ್ಯಾನೇಜ್ಮೆಂಟ್ ಅವ್ರ ಫೀಸು ಫಿಕ್ಸ್ ಮಾಡಿ ನಮ್ಮ ಪೋರ್ಟಲಲ್ಲಿ ಹಾಕ್ತೀವಿ. ರ್ಯಾಂಕ್ ಆಧರಿಸಿ ನಾವೇನೇ ಸೀಟನ್ನು ಅಲಾಟ್ ಮಾಡ್ತೀವಿ. NRI ವಿದ್ಯಾರ್ಥಿಗಳು ಯಾರಾದರೂ ಸಫಿಷಿಯೆಂಟ್ ಇಲ್ಲ ಅಂತಂದರೆ ಆ ಸೀಟ್ಗಳೆಲ್ಲ ಮ್ಯಾನೇಜ್ಮೆಂಟಾಗಿ ನಾವು ಸೀಟನ್ನು ಅಲಾಟ್ಮೆಂಟ್ ಮಾಡ್ತೀವಿ. ಇದು ಪ್ರಕ್ರಿಯೆ ಇರುವಂಥದ್ದು. ಇಲ್ಲಿ ಒಂದು ಕನ್ನಡಿಗರಿಗೆ ಒಂದು ಕಿವಿ ಮಾತು ಏನು ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿರುವಂತಹ ಸರ್ಕಾರಿ ಮೆಡಿಕಲ್ ಕಾಲೇಜುಗಳ 15% ಸೀಟ್ಗಳನ್ನು MCC ಅವರು ಅಲಾಟ್ ಮಾಡ್ತಾರೆ. ದಯಮಾಡಿ ಮೆರಿಟೋರಿಯಸ್ ಸ್ಟೂಡೆಂಟ್ಸು ಅಲ್ಲೂ ಭಾಗವಹಿಸಿ, ನನ್ನ ವಿನಂತಿ, ಅಲ್ಲಿ ಸಹ ಭಾಗವಹಿಸಿ. ಪಿ ಸೀಟ್ ಅವರು ಅಷ್ಟೇ, ಅಲ್ಲಿ ಕರ್ನಾಟಕದಲ್ಲಿರುವ ಡೀಮ್ಡ್ ಕಾಲೇಜಿನ ಸೀಟ್ಗಳದ್ದು ಸಹ ಫೀಸು ಫ್ಲಾಟ್ ಇರುತ್ತೆ.
ಆಲ್ಮೋಸ್ಟ್ ಇಲ್ಲಿ 12 ಲಕ್ಷ ಇದ್ದು ಪ್ರೈವೇಟ್ ಮೆಡಿಕಲ್ ಕಾಲೇಜಿನ ಫೀಸಿಗೂ ಡೀಮ್ಡ್ ಮೆಡಿಕಲ್ ಕಾಲೇಜ್ ಫೀಸಿಗೂ ಹತ್ತತ್ರ ಸಮ ಇದೆ. ತಾವು ಅಲ್ಲಿ ಸಹ MCCನಲ್ಲಿ ಭಾಗವಹಿಸಿ, ಖಂಡಿತ ತಾವು ಭಾಗವಹಿಸಬೇಕು. ಯಾಕೆ ಅಂತಂದರೆ ನಮ್ಮಲ್ಲೂ ಭಾಗವಹಿಸಿ, ಅಲ್ಲೂ ಭಾಗವಹಿಸಿ. ನೀವು ನಿರ್ಧಾರ ಮಾಡೋದಕ್ಕೆ ನಾನು ಸಮಯ ಕೊಡ್ತೀನಿ. ನಾನು ಫಲಿತಾಂಶವನ್ನು ಪ್ರಕಟ ಮಾಡ್ತೀನಿ ಅಥವಾ ಅವರು ಫಲಿತಾಂಶ ಪ್ರಕಟ ಮಾಡ್ತಾರೆ, ಅದು ಏನು ಇಂಪಾರ್ಟೆಂಟ್ ಅಲ್ಲ. ಆದರೆ ನೀವು ಅವರ ಫಲಿತಾಂಶ ಬಂದ ಮೇಲೇ ನಾನು ಮುಂದುವರಿಯುವಂಥದ್ದು. ಉದಾಹರಣೆಗೆ ತಮ್ಮ ಮಗು ಮೆರಿಟ್ ಚೆನ್ನಾಗಿದೆ, ದಯಮಾಡಿ ತಾವು MCCನಲ್ಲಿ ಸಹ ಭಾಗವಹಿಸಿ, ನಮ್ಮಲ್ಲಿ ಸಹ ಭಾಗವಹಿಸಿ. ನಾನು ಫಲಿತಾಂಶ ಪ್ರಕಟ ಮಾಡ್ತೀನಿ ಅಥವಾ ಅವರು ಮಾಡ್ತಾರೆ. ಮಾಡಿದ ಮೇಲೆ ನೀವು ಡಿಸೈಡ್ ಮಾಡಿ, ನಾನು MCCನಲ್ಲಿ ತಗೊಳ್ಬೇಕಾ KEAನಲ್ಲಿ ತಗೊಳ್ಬೇಕಾ ಅಂತ. ಒಂದು ವೇಳೆ ತಾವು MCCನಲ್ಲಿ ತಗೊಳ್ಬೇಕು ಅಂತ ನಿರ್ಧಾರ ಮಾಡಿದರೆ ನಮ್ಮಿಂದ ನಾನು ಫ್ರೀ ಎಕ್ಸಿಟ್ ಆಪ್ಷನ್ ಕೊಡ್ತೀನಿ. ತಾವು ಫ್ರೀಯಾಗಿ ನಮ್ಮಿಂದ ಎಕ್ಸಿಟ್ ಆಗಿ, ನಾನು ನಿಮಗೊಂದೆರಡು ದಿನ ಅಂದರೆ MCC ಅವ್ರದ್ದು ಫೈನಲ್ ರಿಸಲ್ಟ್ ಪಬ್ಲಿಷ್ ಆದ ನಂತರ ನಾನು ಒಂದಿನ ಟೈಮ್ ಕೊಡ್ತೀನಿ. ತಾವು ಎಕ್ಸಿಟ್ ಆದಮೇಲೆ ನಾನು ರೀರನ್ ಮಾಡಿ ಫಲಿತಾಂಶ ಪ್ರಕಟ ಮಾಡ್ತೀನಿ. ಆ ವಿಷಯ ಇಷ್ಟೇ. ಎನಿವೇ ಅದು 15% ಸೀಟು. ನೀವು ಅಲ್ಲಿ ಸೇಮ್ ಮೆರಿಟ್ ಇದ್ದು, ಉದಾಹರಣೆಗೆ ಬೆಂಗಳೂರು ಮೆಡಿಕಲ್ ಕಾಲೇಜು ನೀವು ಟಾಪರ್ಸ್ ಇದ್ದೀರಾ, ನಮ್ಮಲ್ಲೂ ಸಿಗುತ್ತೆ ಅಲ್ಲೂ ಸಿಗುತ್ತೆ, ನೀವು ಅಲ್ಲೇ ತಗೊಳ್ಳಿ. ಇನ್ನೊಬ್ಬ ನಮ್ಮ ಹುಡುಗ ಇನ್ನೊಬ್ಬ ಕೆಳಗಿಂದ ನಾವು ನಮ್ಮ KEAಯಿಂದ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಅಷ್ಟೇ. ಯಾಕೆಂದರೆ ಕಾಲೇಜು ಸೇಮ್ ಇರುತ್ತೆ, ಹಾಗಾಗಿ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ. ದಯಮಾಡಿ ಅದು ಮಾಡಬೇಕು. ಇನ್ನೊಂದು, ಆಪ್ಷನ್ ಎಂಟ್ರಿ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳುವಂಥದ್ದು, ಭಾಳ ಜವಾಬ್ದಾರಿಯಿಂದ ಆಪ್ಷನ್ ಎಂಟ್ರಿ ಮಾಡಿ. ಮೆಡಿಕಲ್ಲು ಡೆಂಟಲ್ಲಿಗೆ ಆಯುಷಿಗೆ ಮಾತ್ರ ಇದು ಫಸ್ಟ್ ರೌಂಡು. ಉಳಿದಂಥ ಎಲ್ಲ ಕೋರ್ಸುಗಳಿಗೆ ಇದು ಸೆಕೆಂಡ್ ರೌಂಡ್ ಅಂತ ನಾನು ಟ್ರೀಟ್ ಮಾಡ್ತೀನಿ. ಸೆಕೆಂಡ್ ರೌಂಡೇನೆ. B ಫಾರ್ಮಾ ಫಾರ್ಮ್ Dಗೆ ಫಸ್ಟ್ ರೌಂಡ್ ಆದ್ರೂ ಅದು ನಾನು ಸೆಕೆಂಡ್ ರೌಂಡ್ ಅಂತ ಟ್ರೀಟ್ ಮಾಡ್ತೀನಿ. ದಯಮಾಡಿ ಅದನ್ನು ನಾನು ಮುಂದಕ್ಕೆ ಕ್ಯಾರಿ ಮಾಡಲ್ಲ. ಇದು ಅರ್ಥ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳು. ನಾನು ಈ ಹಿಂದೆ ಎಲ್ಲ ತಮಗೆ ಹೇಳಿದ್ದೀನಿ, 2ನೇ ಸುತ್ತಿನಲ್ಲಿ ಕಡ್ಡಾಯವಾಗಿ ಅಡ್ಮಿಷನ್ ತಗೊಳ್ಬೇಕು ಅಂತ ನಾನು ಹೇಳಿದ್ದೀನಿ. ಇದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ನೀವು ಚಾಯ್ಸ್ ಕರೆಕ್ಟ್ ಹಾಕುವಂಥದ್ದಕ್ಕೋಸ್ಕರ. ಮೆಡಿಕಲ್ ಡೆಂಟಲ್ ಅವರಿಗೆ ಫಸ್ಟ್ ರೌಂಡ್ ಇದೆ. MCCಗೆ ರಿಸಲ್ಟ್ ಬಂದ ಮೇಲೆ ಅಲ್ಲಿಗೆ ಹೋಗೋರಿಗೆಲ್ಲ ನಮ್ಮಿಂದ ಕಳಿಸ್ಕೊಟ್ಟು ರೀರನ್ ಮಾಡ್ತೀನಿ. ಆದರೂ ಸಹ ಅವರಿಗೆ 2ನೇ ರೌಂಡಿಗೆ ಬರುವಂಥದ್ದಕ್ಕೇನೆಲ್ಲ ಇದೆ ಆ ಥರ ನಾನು ಫೆಸಿಲಿಟೇಟ್ ಮಾಡ್ತೀನಿ. ಆದರೆ ಉಳಿದಂಥ ಯಾವ ಕೋರ್ಸುಗಳಿಗೆ ಸಹ 3ನೇ ಸುತ್ತಿಗೆ ಬರುವಂಥದ್ದಕ್ಕೆ ಅವಕಾಶ ಇರಲ್ಲ. ಚಾಯ್ಸ್ 1 ಹಾಕಿ ತಾವು ಅಡ್ಮಿಷನ್ ಆಗಬೇಕು, ಇಲ್ಲ ಚಾಯ್ಸ್ 4 ಹಾಕಿ ನಮ್ಮ ಸಿಸ್ಟಮಿಂದ ಹೊರಗಡೆ ಹೋಗಬೇಕು. ಇಲ್ಲಿ ಒಂದು ಡೌಟ್ ಬರುತ್ತೆ ತಮಗೆ, ಸರ್ ನಾನು ಆ್ಯಕ್ಚುಲಿ ಮೆಡಿಕಲ್ ಆಸ್ಪಿರೆಂಟ್ ಇದ್ದೀನಿ, ಮೆಡಿಕಲ್ ಸಿಕ್ಕಿಲ್ಲ ಅಂತಂದರೆ ನಾನು ಇಂಜಿನಿಯರಿಂಗ್ ಹೋಗಬೇಕು ಅಂತೇಳಿ ನಾನು ಹಾಕಿದ್ದೆ, ಈಗ ಇಂಜಿನಿಯರಿಂಗ್ ಸಿಕ್ಕಿದೆ, ನೀವು ಅಡ್ಮಿಷನ್ ಆಗಿಬಿಡು ಅಂತಂದರೆ ನನಗೆ 2ನೇ ರೌಂಡಲ್ಲಿ ಮೆಡಿಕಲ್ ಸಿಗೋ ಸಾಧ್ಯತೆ ಇದೆ, ನನಗೆ ಇಲ್ಲಿ ಅನ್ಯಾಯ ಆಗುತ್ತೆ, ಕಾಲೇಜಿಗೆ ಹೋಗಿ ಸೇರಿದರೆ ದುಡ್ಡು ಕೊಡ್ತಾರೆ. ಆದರೆ ನೀವು ಅದು ಮಾಡಲಿಲ್ಲ ಅಂತಂದರೆ ಎಂಟೈರ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ತಮ್ಗೆ ಗೊತ್ತಿದೆ, AICT ಪ್ರಕಾರ ಅವರಿಗೊಂದು ಅಡ್ಮಿಷನ್ ಕಟ್ ಆಫ್ ಇದೆ, MCC ಅವ್ರ ಪ್ರಕಾರ ಮೆಡಿಕಲ್ ಡೆಂಟಲ್ ಅವರಿಗೆ ಬೇರೆಯೇ ಒಂದು ಕಟ್ ಆಫ್ ಇದೆ. ಆದರೆ ನಿಮಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ. ಹೇಗೆ ಮಾಡ್ತೀನಿ ಅಂತಂದರೆ, ನೀವೇನೇ ಹಾಕಿದ್ದೀರಾ ಮೆಡಿಕಲ್ ಸಿಕ್ಕಿಲ್ಲ ಅಂದರೆ ನಾನು ಇಂಜಿನಿಯರಿಂಗಿಗೆ ಹೋಗ್ತೀನಿ ಅಂತ ತಾವೇ ಹಾಕಿದ್ದೀರಾ. ಓಕೆ, ಈಗ ಇಂಜಿನಿಯರಿಂಗ್ ಸಿಕ್ಕಿದೆ, ನೀವು ಹೋಗಿ ಅಡ್ಮಿಷನ್ ಆಗಿ ಮೆಡಿಕಲ್ಲಿಂದು 2ನೇ ಸುತ್ತು ನಾನು ಕೌನ್ಸಿಲಿಂಗ್ ಏನು ಶುರು ಮಾಡ್ತೀನಿ, ತಾವು ಭಾಗವಹಿಸಿ. ನಿಮಗೆ ಅಪ್ಗ್ರೇಡ್ ಆದರೆ ಆಗಲಿ, ಸಂತೋಷ. ಸರ್ ಅಲ್ಲಿ ಕಾಲೇಜಿಗೆ ಹೋಗಿ ಸೇರಿರ್ತೀವಿ, ದುಡ್ಡು ಕಟ್ಟಿರ್ತೀವಿ, ಡಾಕ್ಯುಮೆಂಟ್ ಕೊಟ್ಟಿರ್ತೀವಿ. ನೋಡಿ, ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಅಸೋಸಿಯೇಷನ್ ಜೊತೆ ಸರ್ಕಾರ ಈಗಾಗಲೇ ಮಾತಾಡಿದ್ದಾರೆ, ನಾವು ಒಂದು ಪ್ರೊಸೀಡಿಂಗ್ ಸಹ ಮಾಡಿದ್ದೀವಿ, ಅವರು ಒಪ್ಪಿದ್ದಾರೆ. ನಿಮಗೆ ಫ್ರೀಯಾಗಿ ಹೊರಗಡೆ ಬರುವಂಥದ್ದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾರೆ. ಫೀಸಿನ ಬಗ್ಗೆ ತಲೆಬಿಸಿ ಮಾಡಬೇಡಿ, ಯಾಕೆಂದರೆ ಫೀಸೆಲ್ಲ KEAನಲ್ಲೇ ಇರುತ್ತೆ. ಸರ್ ನಾನು ಇಂಜಿನಿಯರಿಂಗೇ ಹೋಗಬೇಕು ಅಂತ ಇತ್ತು, ಮೆಡಿಕಲ್ ಇತ್ತು, ಇಂಜಿನಿಯರಿಂಗ್ ಸಿಕ್ಕಿದೆ, ಬಟ್ ನಾನು ಇಂಜಿನಿಯರಿಂಗೂ ಹೋಗೋಕ್ಕೆ ಇಷ್ಟ ಇಲ್ಲ ಸರ್, ನನ್ನ ಅಡ್ಮಿಷನ್ ಆಗೋದು ಬರೋದು ಅದೆಲ್ಲ ನನಗೆ ತಲೆಬಿಸಿ ಬೇಡ, ನಾನು ನೆಕ್ಸ್ಟ್ ರೌಂಡಲ್ಲಿ ಮೆಡಿಕಲ್ಲಿಗೇ ಟ್ರೈ ಮಾಡ್ತೀನಿ, ಸಿಕ್ಕಿದರೆ ಸರಿ, ಇಲ್ಲಾಂದರೆ ನಾನು ಲಾಂಗ್ ಟರ್ಮಿಗೆ ಹೋಗ್ತೀನಿ, ಸಿಕ್ಕಿದರೆ ಸರಿ ಸರ್, ಇಲ್ಲಾಂದರೆ ಯಾವುದೋ ಇಂಜಿನಿಯರಿಂಗು ನಾನು ಮ್ಯಾನೇಜ್ಮೆಂಟ್ ಹೋಗ್ತೀನಿ ಅನ್ನೋರು ಕೆಲವರು ಇದ್ದಿರ್ಬೋದು. ತಾವು ಚಾಯ್ಸ್ 4 ಹಾಕಿ.
ಸರ್ ಚಾಯ್ಸ್ 4 ಹಾಕಿದರೆ ನಾನು ಸಿಸ್ಟಮಿಂದನೇ ಹೊರಗಡೆ ಹೋಗ್ತೀನಲ್ಲ, ಮತ್ತು ನನಗೆ ಮೆಡಿಕಲ್ ಬೇಕು ಸರ್. ನೋ ಪ್ರಾಬ್ಲಮ್, ನೀವು ಮೆಡಿಕಲ್ಲಿಗೆ ಬರ್ಬೋದು. ಯಾಕೆಂತಂದರೆ ತಮ್ಗೆ ಗೊತ್ತಿದೆ ಮೆಡಿಕಲ್ಲು ಡೆಂಟಲ್ಲು ಆಯುಷ್ ಏನಿದೆ ಅದು ಸೆಕೆಂಡ್ ರೌಂಡ್ ಅಂತ ಆಗುವಂಥದ್ದು. ನೋಡಿ, ನೀವೇನೇ ಇಂಜಿನಿಯರಿಂಗ್ ಸಿಕ್ಕಿದ್ರೆ ಅಂತ ನೀವು ಹಾಕಿರ್ತೀರ, ನೀವು ಹೋಗಲ್ಲ ಅಂದರೆ 4 ಹಾಕಿ ಹೊರಗಡೆ ಹೋಗಿ ಬಂದರೆ ನೀವು 750 ಕಟ್ಟಿ ಒಳಗಡೆ ಬನ್ನಿ. ಯಾಕೆಂದರೆ ನೀವೇನೇ ಹಾಕಿರುವಂಥದ್ದು ಮೆಡಿಕಲ್ ಸಿಕ್ಕಿಲ್ಲ ಅಂದರೆ ಇಂಜಿನಿಯರಿಂಗ್ ಅಂತೇಳಿ. ಇದು ಎರಡನೇ ಆಪ್ಷನ್ನು ಮೆಡಿಕಲ್ ಡೆಂಟಲ್ ಅವರಿಗೆ ಹೊರತುಪಡಿಸಿ, ಮೆಡಿಕಲ್ ಡೆಂಟಲ್ ಆಯುಷ್ ಅವರಿಗೆ ಹೊರತುಪಡಿಸಿ ಉಳಿದಂಥ ಎಲ್ಲರಿಗೆ ಸಹ ನಾನು ಆಪ್ಷನ್ ಇದು ನಾನು ವಿವರವಾಗಿ ರಿಸಲ್ಟ್ ಪಬ್ಲಿಷ್ ಮಾಡಿದ ಮೇಲೆ ಹೇಳ್ತೀನಿ ನಾನು. ಈಗ ಯಾಕೆ ಇದೊಂದು ಸಂಕ್ಷಿಪ್ತ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಂಜಿನಿಯರಿಂಗಿಂದು ಈ ಹಿಂದೆ ಹೆಂಗಿರ್ತಿತ್ತು ಅಂತಂದರೆ ನೀವು 3ನೇ ಸುತ್ತಿನ ತನಕ ಬರೋದಕ್ಕೆ ಅವಕಾಶ ಇತ್ತು. ಇದನ್ನೇ ದುರುಪಯೋಗ ಪಡಿಸ್ಕೊಂಡು ಸೀಟ್ ಬ್ಲಾಕ್ ಮಾಡ್ತಿದ್ರು ವಿದ್ಯಾರ್ಥಿಗಳು. ಹಾಗಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇನ್ನೊಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅನುಮಾನ ಬರ್ಬೋದು, ಏನು ಅಂತಂದರೆ, ಸರ್ ಇಂಜಿನಿಯರಿಂಗ್ಗೆ ಅಡ್ಮಿಷನ್ ಆಗಿರ್ತೀನಿ, ನೀವು 3ನೇ ಸುತ್ತಿಂದು ಕೌನ್ಸಿಲಿಂಗ್ ಶುರು ಮಾಡೋದಕ್ಕೆ ಪಬ್ಲಿಷ್ ಮಾಡಿದಾಗ ಕಾರಣಾಂತರದಿಂದ ಯಾವುದಾದ್ರೂ ಒಂದು ಟಾಪ್ ಕಾಲೇಜಲ್ಲಿ 1-2 ಇಂಜಿನಿಯರಿಂಗ್ ಸೀಟೇ ಖಾಲಿ ಆಗಿರುತ್ತೆ, ಅದಕ್ಕೂ ನಾನು ಅಪ್ಗ್ರೇಡೇಷನಿಗೆ ಬರ್ಬೋದಾ? ಎಸ್, ನೀವು ಬರ್ಬೋದು. ಆದರೆ ನೀವು ಅಡ್ಮಿಷನ್ ಆಗಿರೋದು ಆಟೋಮೆಟಿಕಾಗಿ ಕ್ಯಾನ್ಸಲ್ ಆಗುತ್ತೆ, ನೀವು ಬರಬಹುದು.